ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಮಹಾಶಿವರಾತ್ರಿ ತುಂಬ ಒಂದು ಪವರ್ಫುಲ್ ಆಗಿರುವಂಥ ಮಹಾಶಿವರಾತ್ರಿ. ಎಲ್ಲರಿಗೂ ನಮಗೆ ಗೊತ್ತಿದೆ ಮಹಾಶಿವರಾತ್ರಿ ಅಂದರೆ ಏನು, ಹೇಗೆ ಆಚರಣೆ ಮಾಡಬೇಕು, ಯಾವ ರೀತಿಯಾದ ಒಂದು ಆಚಾರ ವಿಚಾರ ಪದ್ಧತಿ ಸಂಪ್ರದಾಯ ಎಲ್ಲದೂ ಗೊತ್ತೇ ಇರುತ್ತೆ. ನಾವು ಪ್ರತಿ ವರ್ಷ ಮಾಡಿಕೊಂಡು ಆಚರಣೆ ಮಾಡಿಕೊಂಡು ಬರ್ತಾ ಇರ್ತೀವಿ. ಆದರೆ ಮಹಾಶಿವರಾತ್ರಿ ಅಂದರೆ ಶಿವರಾತ್ರಿಯ ದಿನನೇ ಶಿವನಿಗೂ ಪಾರ್ವತಿಗೂ ಕಲ್ಯಾಣ ಆಗಿರೋದಂತೂ ಸತ್ಯ ಅಲ್ವಾ? ಇದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ನಾನಿವತ್ತು ತಗೊಂಡು ಬಂದಿರುವಂಥ ಟಾಪಿಕ್ ಯಾವುದು ಅಂತ ಹೇಳಿದರೆ, ತುಂಬ ಜನಕ್ಕೆ ಮ್ಯಾರೇಜು ಡಿಲೇ ಆಗಿರುತ್ತೆ. ಹಾಗೆ 30 ವರ್ಷ ದಾಟಿದ್ರೂ ಒಂದು ಒಳ್ಳೆ ಹುಡುಗಿ ಸಿಕ್ಕಿಲ್ಲ, ಒಳ್ಳೆ ಹುಡುಗ ಸಿಕ್ಕಿಲ್ಲ ಅಂತ ಹೇಳಿ ತುಂಬ ಜನ ಕಾಯ್ತಾ ಇರ್ತಾರೆ. ಜಾತಕ ಸೆಟ್ ಆಗಿಲ್ಲ, ನಮ್ಮ ಜಾತಕದಲ್ಲಿ ಮದುವೆಯ ಯೋಗನೇ ಇಲ್ಲ, ಕಲ್ಯಾಣದ ಒಂದು ಫಲನೇ ಇಲ್ಲ ನಮ್ಮಲ್ಲಿ. ಇದು ಎಲ್ಲದನ್ನು ಹೇಳ್ತಾ ಇರ್ತೀರಿ, ಸಾಕಷ್ಟು ಪೂಜೆಗಳನ್ನು ಮಾಡಿಸ್ತಾ ಇರ್ತೀರಿ. ಎಷ್ಟು ಜನಕ್ಕೆ ಈ ಒಂದು ಡಿಲೇ ಮ್ಯಾರೇಜ್ ಅನ್ನುವಂಥದ್ದು ತುಂಬ ಒಂದು ದೊಡ್ಡ ವಿಷಯ ಆಗಿದೆ. ಈ ಥರ ಒಂದು ಡಿಲೇ ಆಗಿರುವಂಥ ಮ್ಯಾರೇಜ್ಗೆ ಈ ಒಂದು ಮಹಾಶಿವರಾತ್ರಿಯ ದಿನ ಯಾರೆಲ್ಲ ನೀವು ಸಂಕಲ್ಪ ಸಮೇತರಾಗಿ ಯಾರ್ದು ಅನ್ಮ್ಯಾರಿಡ್ ಇರ್ತೀರೋ, ಅಂದರೆ ಮದುವೆ ಆಗಬೇಕು ಅಂತ ಕಾಯ್ತಾ ಇರ್ತೀರೋ, ಅವರಿಗೆ ಒಂದು 2 ತುಂಬ ಒಂದು ಪವರ್ಫುಲ್ ಆಗಿರುವಂಥದ್ದು. ಸಾಮಾನ್ಯ ಶಿವರಾತ್ರಿ ಅಂತ ಹೇಳಿದ್ರೇ ನಾವು ಉಪವಾಸ ವ್ರತವನ್ನು ಕೈಗೊಳ್ಬೇಕು. ಹಾಗೆ ಏನು ಹೇಳಿ, ನಾವು ಒಂದು ರುದ್ರಾಭಿಷೇಕ ಜಲಾಭಿಷೇಕ ಅಂತ ಹೇಳ್ತೀವಲ್ವ, ಹಾಗೆ ಒಂದು ಬಿಲ್ವ ಪತ್ರೆಗಳಿಂದ ಶಿವನನ್ನು ಅರ್ಚನೆ ಮಾಡುವಂಥದ್ದು, ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥದ್ದನ್ನು ಚಾಂಟ್ ಮಾಡುವಂಥದ್ದು, ಮೇನಾಗಿ ಏನು ಹೇಳಿ ಜಾಗರಣೆ, ನಿದ್ದೆ ಮಾಡದೇ ಇರುವಂಥದ್ದು. ಇದು ಎಲ್ಲವನ್ನೂ ನಾವು ಮಹಾಶಿವರಾತ್ರಿನಲ್ಲಿ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಾನಿವತ್ತು ಯಾರಿಗೆಲ್ಲ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು, ತುಂಬ ಏಜ್ ಆಗಿದೆ, ಮದುವೆ ಸೆಟಲ್ ಆಗ್ತಾನೆ ಇಲ್ಲ ಅಂದ್ಕೊಂಡಿರೋರು, ಹಾಗೆ ಎಲ್ಲ ಇದೆಯಪ್ಪ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಅಂತ ಯಾರೆಲ್ಲ ಈ ಥರ ಬೇಜಾರು ಮಾಡ್ಕೊಂಡಿದ್ದೀರೋ, ಖಂಡಿತ ನೀವು ಅವತ್ತಿನ ದಿನ ಉಪವಾಸ ಮಾಡಲೇಬೇಕು, ಜಾಗರಣೆಯನ್ನು ಮಾಡಲೇಬೇಕು ಸಂಕಲ್ಪ ಸಮೇತರಾಗಿ. ನೋಡಿ, ಮುಂದಿನ ಶಿವರಾತ್ರಿ ಅಷ್ಟೊತ್ತಿಗೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ನೀವು ಈ ಹಬ್ಬವನ್ನು ಆಚರಣೆ ಮಾಡ್ತೀರಿ. ನಾನು ಉಪವಾಸ ಮಾಡಿ ಅಂತ ಹೇಳಿದರೆ ಮಾರ್ನಿಂಗಿಂದ ಫುಲ್ಲು ಉಪವಾಸ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಹಣ್ಣುಗಳನ್ನು, ಹಾಲು, ಜ್ಯೂಸು, ನೀರು ಎಲ್ಲ ತಗೊಳ್ಬೋದು, ಮಜ್ಜಿಗೆ ಎಲ್ಲವನ್ನು ನೀವು ತಗೊಳ್ಬೋದು. ನಮ್ಮ ಕೈಯಲ್ಲಿ ಆಗದೇ ಇಲ್ಲ ಅಂತ ಅನ್ನೋರು ಅನ್ನವನ್ನು ತ್ಯಾಗ ಮಾಡಿ ರವೆಯಿಂದ ಮಾಡಿದಂಥ ಒಂದು ಉಪ್ಪಿಟ್ಟಿರಬಹುದು, ಅಥವಾ ಅದರಲ್ಲೇ ಮಾಡಿದಂಥ ಕೇಸರಿ ಬಾತು, ಈ ಥರದ್ದು ಏನಾದರೂ ತಗೊಂಡು ನೀವು ಅವತ್ತಿನ ದಿನ ನೀವು ಒಂದು ಉಪವಾಸ ವ್ರತವನ್ನು ಕೈಗೊಳ್ಳೋದು ತುಂಬ ಅತ್ಯುತ್ತಮ ಅಂತ ಹೇಳುತ್ತೆ. ನಮಗೆ ಇಲ್ಲ ನಾವು ಮಾಡೇ ಮಾಡ್ತೀವಿ, ಇದನ್ನು ನಾವು ತುಂಬ ಮನಸ್ಸಿಂದ ಮಾಡ್ತೀವಿ ಅನ್ನೋರು ಬರೀ ಹಣ್ಣುಗಳನ್ನು ತಿನ್ಕೊಂಡು ನೀವು ಯಾರೇ ಎಲ್ಲ ಮದುವೆ ಮಾಡ್ಕೋಬೇಕು ತುಂಬ ಕಷ್ಟ ಇದೆ ಅಂತಿದ್ದೀರೋ, ಅವತ್ತು ಒಂದೇ ಒಂದು ದಿನ ಶಿವನಿಗೋಸ್ಕರ ಎತ್ತಿಟ್ಬಿಡಿ. ಹಣ್ಣುಗಳನ್ನು ತಿನ್ಕೊಂಡು ನಾವು ಶಿವನ ಆರಾಧನೆಯನ್ನು ಮಾಡ್ತೀವಿ, ಶಿವನ ಒಂದು ಶಿವ ಪಂಚಾಕ್ಷರಿ ಮಂತ್ರ ಜಪ ಮಾಡ್ತೀವಿ ಅಂತ ಹೇಳಿ. ಮತ್ತೆ ಸಂಜೆ ಆದರೆ ನೀವು ಶಿವನ ಆಲಯಕ್ಕೆ ಹೋಗಿ ನಾವು ರುದ್ರಾಭಿಷೇಕಗಳನ್ನು ಮಾಡುವಂಥದ್ದು, ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಸುವಂಥದ್ದನ್ನು ನೀವು ಇದಷ್ಟೇ ನಾವು ಶಿವನಿಗೆ ಬೇಕಾಗಿರುವಂಥದ್ದು, ಇದಷ್ಟೇ ನಾವು ಮಾಡಬೇಕಾಗಿರೋವಂಥದ್ದು. ಅಷ್ಟೇ ಅಲ್ಲ, ನಿಮಗೆ ಎಲ್ಲರಿಗೂ ಗೊತ್ತಿರಲಿ, ಶಿವ ಭಂಡಾರ ಪ್ರಿಯನೂ ಹೌದು. ಸೊ ಎಷ್ಟೋ ಒಂದು ಶಿವನ ಆಲಯಗಳಲ್ಲಿ ಭಂಡಾರದ ಅಭಿಷೇಕ ಕೂಡ ನಡೀತದೆ ಶಿವನಿಗೆ. ಅಂದರೆ ಹಳದಿ ಅಂದ್ರೇ ನಮಗೆ ಶುಭ, ಅಂದರೆ ಅಲ್ಲಿ ಕಲ್ಯಾಣ ಆಗುವಂಥದ್ದು. ಇಂಥದ್ದೆಲ್ಲದು ನಿಮಗೆ ಅವಕಾಶ ಇರುತ್ತೋ ಹಾಗೆ ಶಿವನ ಒಂದು ಆಲಯಕ್ಕೆ ಹೋಗಿ ಒಂದು ಭಂಡಾರವನ್ನು ಅರ್ಪಿಸಿ ಬನ್ನಿ ನೀವು. ನಮ್ಮ ಮದುವೆ ಬೇಗ ಈ ಮುಂದಿನ ಒಂದು ಶಿವರಾತ್ರಿ ಅಷ್ಟೊತ್ತಿಗೆ ನಾನು ನನ್ನ ಲೈಫ್ ಪಾರ್ಟ್ನರ್ ಜೊತೆ ಬಂದು ನಾನು ಹಬ್ಬವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಶಿವನಿಗೆ ನಾವು ಭಂಡಾರವನ್ನು ಅರ್ಪಿಸಿ ನಾವು ಬಂದಾಗ ಆದಷ್ಟು ಬೇಗ ನಮ್ಮ ಒಂದು ಮನೆಯಲ್ಲಿ ಶುಭ ಕಾರ್ಯ ಮತ್ತು ಕಲ್ಯಾಣ ವಿವಾಹ ಕೂಡಿ ಬರುತ್ತೆ, ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು. ಹಾಗೆ
ಅವತ್ತಿನ ರಾತ್ರಿ ಸಂಕಲ್ಪ ಸಮೇತ ನಿಮಗೆ ಒಳ್ಳೆಯ ವಧು ಅಥವಾ ವರ ನಮಗೆ ಸಿಕ್ಕಿದ್ದಾರೆ, ನಮ್ಮ ಒಂದು ಮದುವೆ ಆಗಿದೆ ಅಂತ ಹೇಳಿ ಮುಂದಿನ ಶಿವರಾತ್ರಿ ಅಷ್ಟೊತ್ತಿಗೆ ನಾವು ನಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಬಂದು ನಾವು ಮಹಾಶಿವರಾತ್ರಿಯನ್ನ ಆಚರಣೆ ಮಾಡಿದೀವಿ ಅಂತ ಅನ್ಕೊಂಡು ಸಂಕಲ್ಪ ಸಮೇತರಾಗಿ, ಇದು ಎರಡನ್ನೇ ನಾನು ಹೇಳ್ತಾ ಇರೋದು. ಒಂದು ಸ್ವಲ್ಪ ಉಪವಾಸ ವ್ರತವನ್ನ ಮಾಡಿ, ಹಾಗೆ ರಾತ್ರಿ ಜಾಗರಣೆಯನ್ನ ಮಾಡಿಬಿಟ್ಟು ನೀವು ಸಂಕಲ್ಪ ಸಮೇತರಾಗಿ ನಿಮ್ಮ ವಿಶನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಎಷ್ಟು ಬೇಗ ಈ ವಿಶ್ ಮ್ಯಾನಿಫೆಸ್ಟ್ ಆಗುತ್ತೆ ಅಂದ್ರೆ, ಈ ಶಿವ ಅಂತಂದ್ರೇನೆ ನಮಗೆ ವರವನ್ನ ಕೊಡ್ಲಿಕ್ಕೆ ಬಹಳ ಸಮಯ ತಗೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಶಿವನ ಒಂದು ಮಹಾಶಿವರಾತ್ರಿಯ ದಿನ ಯಾರಿಗೆಲ್ಲ ಅವಕಾಶ ಇರುತ್ತೆ ಆ ಹಳದಿಯನ್ನ ಭಂಡಾರವನ್ನ ಶಿವನಿಗೆ ನೀವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಭಂಡಾರವನ್ನ ನೀವು ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಪುಣ್ಯ ಅದು ಒಂದು ಪ್ರಾಪ್ತಿ ನಮಗೆ ಆಗತ್ತೆ ಅಂತ ಹೇಳಿ. ಸೊ ಯಾರೆಲ್ಲ ಮದುವೆ ಲೇಟ್ ಆಗ್ತಿದೆ ಅಂತ ಅನ್ಕೊಂಡಿದ್ದೀರೋ, ಶಿವ ಪಾರ್ವತಿ ಮದುವೆಯಾದಂಥ ದಿನ ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮ ಒಂದು ವಿಶ್ 100% ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ, ನಿಮಗೆ ರಿಸಲ್ಟ್ ಅಂತೂ ಪಕ್ಕಾ ಬರುತ್ತೆ ಅಂತ ಹೇಳ್ತಾ ಈ ಒಂದು ಮಹಾಶಿವರಾತ್ರಿಯ ದಿನ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.